ವಿಷ್ಣುವರ್ಧನ್ ರವರ ಆತ್ಮಕ್ಕೆ ಶಾಂತಿ ಸಿಕ್ಕಿದೆಯಾ ಇಲ್ವಾ ಈವರೆಗೂ? ಪುಣ್ಯಸ್ಮರಣೆ ಏನ್ ಕಾರ್ಯ ಮಾಡಿದ್ರು ಅಂತ್ಯ ಸಂಸ್ಕಾರ ಅದು ಅದೇ ಜಾಗದಲ್ಲಿ ಎಲ್ಲ ಇಡೀ ಸರ್ಕಾರ ಮಾಡಿದ್ದು. ಆ ಸರ್ಕಾರ ನಾವು ಕೇಳಿದ್ದಲ್ಲ, ಜಾಗ ಸರ್ಕಾರ ಕೊಟ್ಟಿದ್ದು. ಇವತ್ತು ಅಲ್ಲಿ ಬೋರ್ಡ್ ಹಾಕಿದ್ದಾರೆ ಅತಿಕ್ರಮ ಪ್ರವೇಶ ಮಾಡಬೇಡಿ ಅಂತ. ಯಾಕೆ ಅತಿಕ್ರಮ ಪ್ರವೇಶ? ನಾವೇನು ಅತಿಕ್ರಮ ಪ್ರವೇಶ ಮಾಡಕ್ಕೆ? ಈ ಪುಡ್ಕೋಸಿ ದೊಡ್ಡಪ್ಪ ನಾಯಕರು ಯಾವ ಅವಶ್ಯಕತೆ ಇದೆ ನಮಗೆ? ಅವನು ಯಾವನು ಅತಿಕ್ರಮ ಪ್ರವೇಶ ಮಾಡಬೇಡಿ ಅಂತ ಬೋರ್ಡ್ ಹಾಕೋಣ ಬಿಡಲ್ಲ ನಮಗೆ ಪೂಜೆ ಮಾಡಕ್ಕೆ. ನಾವು ಪ್ರತಿ ಸರಿ DC ಹತ್ರ ಹೋಗ್ಬೇಕು ಪೂಜೆ ಮಾಡಕ್ಕೆ. ನಾವ್ ಇನ್ನೇನ್ ಮಾಡಲ್ಲ, ಪೂಜೆ ಮಾಡಿ ಈ ತರ ಹೂನ್ ಅಲಂಕಾರ ಮಾಡಕ್ ಬಿಡಲ್ಲ ನಮ್ಗೆ. ವಿಷ್ಣುವರ್ಧನ್ ರವರು ಒಬ್ರು ಸಾಮಾನ್ಯ ಮನುಷ್ಯ ಅಲ್ಲ, ಇಡೀ ಪ್ರಪಂಚದಲ್ಲಿ ತನ್ನದೇ ಆದ ಅಭಿಮಾನವನ್ನ ಹೊಂದಿದಂತ ಒಬ್ಬ ಮೇರು ನಟನಿಗೆ ಅವತ್ತಿನ ಸರ್ಕಾರ ಮಾಡಿದಂತ ಅಪಮಾನದ ಕಾರಣ ಇವತ್ತು ನೋವು ನೀವು ಅನುಭವಿಸ್ತಿದ್ದೀರ. ಒಬ್ಬ ಮೇರು ನಟ, ಸಾಂಸ್ಕೃತಿಕ ರಾಯಭಾರಿ ವಿಷ್ಣುವರ್ಧನ್ ಅಂದ್ರೆ ಅದ್ಭುತ, ಎಷ್ಟು ಕೇಳಕ್ಕೆ ಅದ್ಭುತ. ಅದು ಅಂತ ವ್ಯಕ್ತಿಯ ಒಂದು ಅಂತ್ಯ ಸಂಸ್ಕಾರ ಮಾಡ್ಬೇಕಾದ್ರೆ ಸರ್ಕಾರ ಯೋಚನೆ ಮಾಡ್ಬೇಕಾಗತ್ತೆ. ಇಲ್ಲ ಯೋಚನೆ ಮಾಡು, ನೀವು ತಪ್ಪು ಮಾಡಿದ್ರ ಇಲ್ಲ ಏನು ಮಾಡದೆ ಕೊಟ್ರ? ನಾವು ಸ್ಕೂಲು ಕಾಲೇಜು ಕಟ್ಟಲ್ಲ, ನಾವು ಕೇಳ್ತಾ ಇರೋದು ಒಂದು ಸಣ್ಣ ಗುಡಿ ಕಟ್ತೀವಿ ಸ್ವಾಮಿ, ಅಲ್ಲಿ ಕಟ್ಟಡನೂ ಕಟ್ಟಲ್ಲ, ಇಲ್ಲಿ ಏನ್ ಬಿದ್ರಿ ಇದೆ ಈ ತರ ಹಾಕತ್ತೀವಿ ಅಷ್ಟೇ, ಇನ್ನೇನು ಬೇಡ. ಬೇರೆ ನಟರ ಅಭಿಮಾನಿಗಳಾಗಿದ್ರೆ ಇವತ್ತು ರಾಜ್ಯದಲ್ಲಿ ಬೇರೆ ತರದ ಸಂದೇಶವನ್ನ ರಾಜ್ಯ ಸರ್ಕಾರಕ್ಕೆ ರವಾನೆ ಮಾಡ್ತಿದ್ರು. ವಿಷ್ಣುವರ್ಧನ್ ರವರ ಅಭಿಮಾನಿಗಳ ಸಂಘಗಳು, ವಿಷ್ಣುವರ್ಧನ್ ರವರ ಕುಟುಂಬ ಮತ್ತು ಅಭಿಮಾನಿ ಸಂಘಗಳ ನಡುವೆ ಇರ್ತಕ್ಕಂಥ ಒಂದು ಗ್ಯಾಪ್ ಏನಿದೆ, ಈ ಒಂದು ಹೋರಾಟಕ್ಕೆ ಹಿನ್ನಡೆ ಆಯ್ತು ಅಂತ ನಿಮ್ಗೆ ಅನ್ಸಲ್ಲ? ಸರ್ಕಾರ ಅದೇನೋ ಗೊತ್ತಿಲ್ಲ ಸರ್. ಮೊದ್ಲಿಂದಾನು 72 ಬಂದಂತ ರಾಮಾಚಾರಿಗೆ ಎದುರು ಬಿಟ್ರು ಎಲ್ಲ. ಆ ರಾಮಾಚಾರ್ಯ ಹೊಡೆತ ತಡೆಯಕ್ಕೆ ಆಗಲಿಲ್ಲ. ಇವತ್ತವರೆಗೂ ಸತ್ತು ನೆಮ್ಮದಿಯಾಗಿ ಮಲಗಿರೋ ವ್ಯಕ್ತಿಗೂ ಇದು ಮಾಡ್ತಾರೆ ಅಂದ್ರೆ ನಾವು ಒಂದು ಸಾರ್ ಹೋರಾಟ ಮಾಡ್ಬೇಕು ಅಂದ್ರೆ ಎಲ್ಲಾ ರೀತಿಯಲ್ಲಿ ಹೋರಾಟ ಮಾಡ್ಬೋದು. ಈಗ ಏನಂದ್ರೆ ಅವರು ಮೊದಲೇ ವಿಷ್ಣುವರ್ಧನ್ ಶಾಂತಿ ಪ್ರೇರರು ಯಾವುದಕ್ಕೂ ಹೋಯ್ತಿರ್ಲಿಲ್ಲ. ನಾವು ವಿಷ್ಣುವರ್ಧನ್ ಅವರು ಇಲ್ಲೇ ಕಾಡ್ತೀವಿ, ಇದೇ ಸ್ಮಾರಕ ಅಂತ ಹೇಳಿ ಅನೌನ್ಸ್ ಮಾಡಿದ್ದಾರೆ, ಉದ್ಘಾಟನೆ ಆಗಿದೆ. ಸಾಕಷ್ಟು ಅಭಿಮಾನಿಗಳಿಗೆ ಬರ್ತಾ ಇದ್ದಾರೆ ರಾಜ್ಯದ ಮೂಲೆ ಮೂಲೆಗಳಿಂದ. ಮತ್ತೇನಿದು ಹೋರಾಟ? ಸ್ಮಾರಕ ಇಡೀ ದೇಶದಲ್ಲಿ ಎಲ್ಲಿ ಬೇಕಾದ್ರೆ ಮಾಡ್ಬೋದು ಸ್ಮಾರಕ. ಆದ್ರೆ ಅಂತ್ಯ ಸಂಸ್ಕಾರ ಮಾಡಿರೋ ಜಾಗನ ಎಲ್ಲ ಕಡೆ ಎತ್ಕೋಕ್ಕಾಗಲ್ಲ. ಮಣ್ಣು ತಕ ಬಂದ್ಬಿಟ್ಟ ತಕ್ಷಣ ಅದು ಇದಾಗಲ್ಲ. ಏನ್ ಅಂತ್ಯ ಸಂಸ್ಕಾರ ಮಾಡ್ತಾರೆ ಅದೇ ಪುಣ್ಯವಾದ ಸ್ಥಳ, ಅದು ಪುಣ್ಯವಾದ ಸ್ಥಳ ಅದೇನೆ. ಏನು ಕನ್ನಡ ಚಿತ್ರರಂಗದ ಚೇಂಬರ್ಸ್ ಆಫ್ ಕಾಮರ್ಸ್ ಏನಿದೆ, ಕನ್ನಡ ಚಿತ್ರಮಂಡಳಿ, ಅಲ್ಲಿ ವಿಷ್ಣುವರ್ಧನ್ ಫೋಟೋ ಕಾಣೆಯಾಗಿದೆ ಅನ್ನೋ ಮಾತು ಏನಿದು? ಕಾಣೆಯಾಗಿದೆಯಲ್ಲ ಸರ್, ಅವ್ರಿಗೆ ಹಾಕಕ್ಕೆ ಗಂಡಸ್ತನ ಇಲ್ಲ ಅವ್ರಿಗೆ. ನಾವು 5-6 ವರ್ಷದಿಂದ ಹೋಗಿ ಚೇಂಬರ್ ಹತ್ರ ಧರಣಿ ಮಾಡಿ ಆ ಒಂದು ಪ್ರತಿಮೆ ತಗೋಗಿ ನಮ್ದು ಒಂದು ಮಡಿಗೆ ಅಂತ ಹೇಳಿ ಪ್ರತಿಮೆನ ನಾವೇ ತಗೋಕೊಟ್ಟು, ಅವ್ರಿಗೆ ಗತಿ ಇಲ್ಲದೆ ಇರೋರು ಒಂದು ಪ್ರತಿಮೆನ ತಗೋಕೊಟ್ಟು ಹಾಕ್ಲಿಲ್ಲ, ಒಂದು ಪ್ರತಿಮೆ ಕೊಟ್ಟು ಒಂದು ಫೋಟೋ ಹಾಕಿದ್ವು. ನಿರಂತರವಾಗಿ ನಾವು ಹೋರಾಟ ಮಾಡ್ಕೊಂಡು ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳ ಸಂಘಗಳ ಒಕ್ಕೂಟದಿಂದ ಡಿಸೆಂಬರ್ 17ನೇ ತಾರೀಕು ಫ್ರೀಡಂ ಪಾರ್ಕ್ ಅಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಸುಮಾರು 50,000 ಜನ ಸೇರ್ತಾರೆ ಅನ್ನೋ ಒಂದು ಅಂದಾಜಿದೆ. ಪ್ರಾಣ ಬೇಕಾದ್ರೆ ಕೊಡ್ತೀವಿ, ಪುಣ್ಯಭೂಮಿ ಬಿಡೋದಿಲ್ಲ ಅನ್ನೋ ಒಂದು ಸಂದೇಶದಿಂದ ಹೋಗಿ ಹೋರಾಟ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ರವರ ಪುಣ್ಯಭೂಮಿ ಏನಿದೆ ಬೆಂಗಳೂರಿನಲ್ಲಿ, ಅಲ್ಲೇ ಒಂದು ದೊಡ್ಡ ಮಟ್ಟದ ಸ್ಮಾರಕ ಆಗಬೇಕು ಅಂತೇಳಿ ಸಾಕಷ್ಟು ವರ್ಷಗಳಿಂದ ಕೂಗು ಬರ್ತಾ ಇದೆ. ಈಗ ಮತ್ತೊಂದು ಹೋರಾಟಕ್ಕೆ ಕೈ ಹಾಕಿದ್ದಾರೆ. ಅದರಲ್ಲೂ ಕೂಡ ಮಲ್ಲಿಗೆನಗರಿ ಮೈಸೂರಿನ ಅವರ ಅಭಿಮಾನಿಗಳು ಸಾಕಷ್ಟು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಈ ಕಾರಣಕ್ಕೋಸ್ಕರ ಡಾಕ್ಟರ್ ವಿಷ್ಣುವರ್ಧನ್ ಪುಣ್ಯಭೂಮಿ ಹೋರಾಟ ಸಮಿತಿಯ ವತಿಯಿಂದ ಡಿಸೆಂಬರ್ 17ನೇ ತಾರೀಕು ಬೆಂಗಳೂರಿನಲ್ಲಿ ಒಂದು ಬೃಹತ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಸೊ ಇದಕ್ಕೂ ಮುನ್ನ ಸಾರ್ವಜನಿಕರಿಗೆ ಮತ್ತು ಅವರ ಅಭಿಮಾನಿಗಳಿಗೆ ಈ ಒಂದು ಹೋರಾಟದ ವಿಚಾರ ತಲುಪಬೇಕು ಅನ್ನೋ ಕಾರಣಕ್ಕಾಗಿ ಒಂದು ಜಾಗೃತಿ ಜಾಥಾದ ಒಂದು ವೆಹಿಕಲ್ ಕೂಡ ರೆಡಿ ಮಾಡಿದ್ದಾರೆ. ಸೊ ಈ ಒಂದು ಹೋರಾಟದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಶಿವಕುಮಾರ್ ಅವರು ನಮ್ಮ ಒಟ್ಟಿದ್ದಾರೆ. ಸರ್ ನಮಸ್ಕಾರ. ಒಂದು ಪ್ರಶ್ನೆ ಕಾಡುತ್ತೆ ಸರ್ ಎಲ್ಲರಿಗೂ, ವಿಷ್ಣುವರ್ಧನ್ ರವರ ಆತ್ಮಕ್ಕೆ ಶಾಂತಿ ಸಿಕ್ಕಿದೆಯಾ ಇಲ್ವಾ ಈವರೆಗೂ ಅಂತೇಳಿ? ಅಂದರೆ ವಿಷ್ಣುವರ್ಧನ್ ಅವರು ಯಾರಿಂದ ಏನು ಬೇಡದೇ ಇರೋರು, ಶಾಂತಿ ಅವ್ರಿಗೆ ಅವರು ಬದುಕಿದಾಗಲೂ ಅವರು ಅಭಿಮಾನಿಗಳು ಅಂದರೆ ಅವರ ಮಕ್ಕಳೇನು ಇರಲಿಲ್ಲ, ಅವ್ರ ಮನೆ ಕೆಲಸದವರೇ ಅವ್ರ ಕಾರ್ಯಗಳೆಲ್ಲ ಮಾಡ್ತಿದ್ದಿದ್ದು. ಅವ್ರ ಎಲ್ಲ ಕೆಲಸಗಳು ಇವತ್ತು ಅಭಿಮಾನಿಗಳೇ ಮಾಡ್ತಾ ಇದ್ದಾರೆ. ಅವ್ರೇನು ಸೇವೆ ಮಾಡ್ತಾಯಿದ್ರು, ದಾನ ಧರ್ಮ ಮಾಡ್ತಾಯಿದ್ರು, ಇವತ್ತು ಅಭಿಮಾನಿಗಳ ಮುಖಾಂತರ ಮಾಡಿಸಿದ್ದಾರೆ ಅಂದರೆ ಅವ್ರಿಗೆ ಆ ವಿಚಾರದಲ್ಲಿ ಶಾಂತಿ ಸಿಕ್ಕಿದೆ. ಆದರೆ ಒಂದು ಸರ್ಕಾರ ನಾವು ಯಾವುದು ಭೂಮಿ ಕೇಳಿರಲಿಲ್ಲ, ಅವ್ರು ನಿಧನ ಆದ ನಂತರ ನಾವು ನಮಗಿಂತ ಜಾಗ ಕೊಡಿ, ನಮ್ಗೆ 5 ಎಕರೆ ಕೊಡಿ, ನಮಗೆ ಆ ಕಾರ್ಯ ಮಾಡಬೇಕು ಅಂತ ಕೇಳೇ ಇರಲಿಲ್ಲ. ಅವತ್ತು ಸರ್ಕಾರನೇ, ಇಡೀ ಸರ್ಕಾರ, ನಿಮಗೆಲ್ಲ ಇಡೀ ಮಾಧ್ಯಮಗಳು ನೋಡ್ತಿತ್ತು, ಇಡೀ ಸರ್ಕಾರ ಅಭಿಮಾನ್ ಸ್ಟುಡಿಯೋದ ಪುಣ್ಯಭೂಮಿಯಲ್ಲಿ ನಿಂತಿತ್ತು. ಆ ಕಾರ್ಯ ಅಂದಿನ ಮುಖ್ಯಮಂತ್ರಿಗಳೇ ನೇತೃತ್ವ ವಹಿಸಿದರು. ಅಂದಿನ ಉಸ್ತುವಾರಿ ಮಂತ್ರಿ ಶೋಭಾ ಕರಂದ್ಲಾಜೆ ಅವರಿದ್ದರು. ಅಂದರೆ ಆ ಕ್ಷೇತ್ರದ ಅವರು MLA ಅಲ್ಲಿ ಅವತ್ತು ಮೈಸೂರು ಉಸ್ತುವಾರಿ ಆಗಿದ್ದರು. ನಂತರ ರಾಮದಾಸ್ ಅವರು ಇಲ್ಲಿ ಮೈಸೂರಲ್ಲಿ ಮಂತ್ರಿ ಆಗಿದ್ದರು, ಅವರು ಸಹ ಅಲ್ಲಿದ್ದರು. ಎಲ್ಲರೂ ಅವತ್ತೇನು ಹೇಳಿದ್ದು, ಅವತ್ತೊಂದು ದೊಡ್ಡ ಇದನ್ನು ಮಾಡ್ತೀನಿ ಅಂತೇಳಿ ಅಭಿಮಾನ್ ಸ್ಟುಡಿಯೋದಲ್ಲಿ ಇದು ನಿಧನ ಪುಣ್ಯಸ್ಮರಣೆ ಏನು ಕಾರ್ಯ ಮಾಡೋದು ಅಂತ್ಯ ಸಂಸ್ಕಾರ, ಅದು ಅದೇ ಜಾಗದಲ್ಲಿ ಎಲ್ಲ ಇಡೀ ಸರ್ಕಾರ ಮಾಡಿದ್ದು. ಆ ಸರ್ಕಾರ ನಾವು ಕೇಳಿದ್ದಲ್ಲ, ಜಾಗ ಸರ್ಕಾರ ಕೊಟ್ಟಿದ್ದು. ಇವತ್ತು ಅಲ್ಲಿ ಬೋರ್ಡ್ ಹಾಕಿದ್ದಾರೆ ಅತಿಕ್ರಮ ಪ್ರವೇಶ ಮಾಡಬೇಡಿ ಅಂತ. ಯಾಕೆ ಅತಿಕ್ರಮ ಪ್ರವೇಶ? ನಾವೇನು ಅತಿಕ್ರಮ ಪ್ರವೇಶ ಮಾಡೋಕ್ಕೆ? ಸರ್ಕಾರ ಕೊಟ್ಟ ಮೇಲೆ ಸರ್ಕಾರನೇ ಗ್ಯಾರಂಟಿ ಇಲ್ವಾ? ಅಂದರೆ ನಕಲಿ, ಅಂದಿನ ಸರ್ಕಾರನೇ ನಕಲಿ ಅಂತ ಆಯಿತು. ಅಲ್ಲಿಗೆ ನಾನು ಹೋಗಿ ನುಗ್ಗಿ ಮಾಡಿದರೆ ಅಂದಿನ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳು, ಯಾರ್ಯಾರು ಕ್ಯಾಬಿನೆಟ್, ಇಡೀ ಸಚಿವ ಸಂಪುಟ ಶಾಸಕರುಗಳು ಎಲ್ಲ ಅಲ್ಲಿದ್ದರು ಅಂದಮೇಲೆ ಅವರೇ ನಿಂತು ಮಾಡಿದ್ಮೇಲೆ
ಈ ಪುಡ್ಕೋಸಿ ದೊಡ್ಡಪ್ಪ ನಾಯಕರು ಯಾವ ಅವಶ್ಯಕತೆ ಇದೆ ನಮಗೆ? ಅವನು ಯಾವನು ಪ್ರವೇಶ ಮಾಡಬೇಡಿ ಅಂತ ಬೋರ್ಡ್ ಹಾಕೋನೆ, ಬಿಡಲ್ಲ ನಮಗೆ ಪೂಜೆ ಮಾಡೋಕ್ಕೆ. ನಾವು ಪ್ರತಿ ಸರಿನೂ ಡಿ ಸಿ ಹತ್ರ ಹೋಗ್ಬೇಕು ಪೂಜೆ ಮಾಡೋಕ್ಕೆ. ನಾವು ಇನ್ನೇನು ಮಾಡಲ್ಲ, ಪೂಜೆ ಮಾಡಿ ಈ ಥರ ಹೂನು ಅಲಂಕಾರ ಮಾಡೋಕ್ಕೆ ಬಿಡಲ್ಲ ನಮಗೆ. ಈಗ ಪ್ರತಿ ಸರಿನೂ ಇದೇ ಸಮಸ್ಯೆ ಆಗಿ ಈಗ ನಾವು ಒಂದು ನ್ಯಾಯಾಲಯದಲ್ಲೂ ಇದೆ, ಕೋರ್ಟು ನ್ಯಾಯಾಲಯದಲ್ಲಿ ಏನಿದೆ ಅಂದರೆ ಈ ಒಂದು ವಿಷ್ಣುವರ್ಧನ್ರವರ ಅಂತ್ಯ ಸಂಸ್ಕಾರ ನಡೆದ ಸ್ಥಳ ವಿವಾದದಲ್ಲಿ ಇದೆ ಅನ್ನೋದು ಗೊತ್ತಿದ್ದೇ ಸರ್ಕಾರ ಕೊಟ್ಟಿದ್ದರಿಂದ ಎಲ್ಲೋ ಒಂದು ಕಡೆ ಮತ್ತಷ್ಟು ವಿವಾದಕ್ಕೆ ಕಾರಣ ಆಗ್ತಿದೆಯಾ? ಅವ್ರ ಅಭಿಮಾನಿಗಳಿಗೆ ಹೋಗಿ ಅಲ್ಲಿ ಪೂಜೆ ಮಾಡಲಿಕ್ಕೆ ತೊಂದರೆ ಆಗ್ತಿದೆಯಾ? ವಿವಾದಿತ ಜಾಗ ಅಲ್ವಾ ಹೌದಾ ಅನ್ನೋದು ಒಂದು ನ್ಯಾಯಾಲಯದಲ್ಲಿ ಅಥವಾ ಕಂದಾಯ ಇಲಾಖೆಯಲ್ಲಿ ಡಿ ಸಿಗಳಿಂದ ರೆಕ್ಟಿಫೈ ಮಾಡಿಕೊಡ್ಬೇಕು. ಯಾಕಂದರೆ ವಿಷ್ಣುವರ್ಧನ್ರವರು ಒಬ್ಬರು ಸಾಮಾನ್ಯ ಮನುಷ್ಯ ಅಲ್ಲ. ಇಡೀ ಪ್ರಪಂಚದಲ್ಲಿ ತನ್ನದೇ ಆದ ಅಭಿಮಾನವನ್ನು ಹೊಂದಿದ್ದಂಥ ಒಬ್ಬ ಮೇರು ನಟನಿಗೆ ಅವತ್ತಿನ ಸರ್ಕಾರ ಮಾಡಿದಂಥ ಅಪಮಾನದ ಕಾರಣ ಇವತ್ತಿಗೂ ನೋವು ನೀವು ಅನುಭವಿಸ್ತಿದ್ದೀರ ಅಂತ. 100ಕ್ಕೆ 100 ಭಾಗ ಇದು ಅದ್ಭುತವಾದ ಪ್ರಶ್ನೆ. ಯಾಕೆ ಅಂದರೆ ಒಂದು ಸರ್ಕಾರ ಒಂದು ಜಾಗ ಕೊಡಬೇಕಾದ್ರೆ ವಿವಾದ ಇಲ್ಲದೆ ಇರೋ ಜಾಗ ಕೊಡಬೇಕಾಗುತ್ತೆ. ಅದು ಯಾರೇ ಆಗಲಿ ಹೋಗೋ ಮಾಡ್ಕೊಬಿಡೋ ಅನ್ನೋಕ್ಕಾಗಲ್ಲ. ಹಿಂದೆ ಮೈಸೂರು ಮಹಾರಾಜರು ಕೊಡ್ತಿದ್ರು, ಅದು ಅವ್ರ ಹ್ಯಾಂಡ್ ಓವರ್ ಇತ್ತು, ಆ ಸಮಸ್ಯೆಗಳು ಆಗ್ತಿರಲಿಲ್ಲ. ಒಂದು ಸರ್ಕಾರ ಅಂತ ಬಂದಮೇಲೆ ಯಾವುದೇ ಒಂದು ಜಾಗ ಕೊಡ್ಬೇಕಾದ್ರೆ ಅದು ಜಾಗ ನಂದೋ ಅಲ್ಲವೋ ಇನ್ನೊಂದೋ ಮೊಗದೊಂದೋ ಎಲ್ಲ ನೋಡಿ ಕೊಡಬೇಕು. ಒಬ್ಬ ಮೇರು ನಟ, ಸಾಂಸ್ಕೃತಿಕ ರಾಯಭಾರಿ ವಿಷ್ಣುವರ್ಧನ್ ಅಂದರೆ ಅದ್ಭುತ, ಹೆಸರು ಕೇಳೋಕ್ಕೆ ಅದ್ಭುತ. ಅದು ಅಂಥ ವ್ಯಕ್ತಿಯ ಒಂದು ಅಂತ್ಯ ಸಂಸ್ಕಾರ ಮಾಡಬೇಕಾದ್ರೆ ಸರ್ಕಾರ ಯೋಚನೆ ಮಾಡಬೇಕಾಗತ್ತೆ. ಇಲ್ಲ ಯೋಚನೆ ಮಾಡು ನೀವು ತಪ್ಪು ಮಾಡಿದ್ರಾ, ಇಲ್ಲ ಏನು ಮಾಡದೆ ಕೊಟ್ರಾ? ಅದೇ ಅವರೆಲ್ಲ ಮೆಡಿಕಲ್ ಕಾಲೇಜು ಇಂಜಿನಿಯರಿಂಗ್ ಕಾಲೇಜ್ ಕಟ್ತಾರೆ, ಅಲ್ಲಿ ಇವ್ರಿಗೆ ವರ್ಷ ಸೀಟ್ಗಳು ಕೊಡ್ತಾರೆ. ಅದನ್ನು 5 ಕೋಟಿ 10 ಕೋಟಿಗೆ ಮಾರ್ಬೋದು, ಮತ್ತು ಅವರು ಕಡೆಯವ್ರಿಗೆ ಕೊಡಿಸ್ಬೋದು. ಇಷ್ಟೇ. ನಾವು ಸ್ಕೂಲು ಕಾಲೇಜು ಕಟ್ಟಲ್ಲ, ನಾವು ಕೇಳ್ತಾ ಇರೋದು ಒಂದು ಸಣ್ಣ ಗುಡಿ ಕಟ್ತೀವಿ ಸ್ವಾಮಿ, ಅಲ್ಲಿ ಕಟ್ಟಡನೂ ಕಟ್ಟಲ್ಲ, ಇಲ್ಲಿ ಏನು ಬಿದಿರು ಇದೆ ಈ ಥರ ಹಾಕತ್ತೀವಿ ಅಷ್ಟೇ, ಇನ್ನೇನು ಬೇಡ. ಒಬ್ಬ ಮೇರು ನಟ ಬೇರೆ ನಟರ ಅಭಿಮಾನಿಗಳಾಗಿದ್ದರೆ ಇವತ್ತು ರಾಜ್ಯದಲ್ಲಿ ಬೇರೆ ಥರದ ಸಂದೇಶವನ್ನು ರಾಜ್ಯ ಸರ್ಕಾರಕ್ಕೆ ರವಾನೆ ಮಾಡ್ತಿದ್ರು. ವಿಷ್ಣುವರ್ಧನ್ರವರ ಅಭಿಮಾನಿಗಳ ಸಂಘಗಳು, ವಿಷ್ಣುವರ್ಧನ್ರವರ ಕುಟುಂಬ ಮತ್ತು ಅಭಿಮಾನಿ ಸಂಘಗಳ ನಡುವೆ ಇರ್ತಕ್ಕಂಥ ಒಂದು ಗ್ಯಾಪ್ ಏನಿದೆ, ಈ ಒಂದು ಹೋರಾಟಕ್ಕೆ ಹಿನ್ನಡೆ ಆಯಿತು ಅಂತ ನಿಮ್ಗೆ ಅನಿಸುತ್ತಾ? ಇಲ್ಲ, ಮೊದಲು ಗ್ಯಾಪ್ ಅಂತ ಏನು ಇರಲಿಲ್ಲ. ನಾವೆಲ್ಲ ಚೆನ್ನಾಗಿ ಭಾರತೀಯಮ್ಮ ಎಲ್ಲ ಜೊತೆಲೇ ಇದ್ವು. ಗ್ಯಾಪ್ ಆಗಿದ್ದು 9 ವರ್ಷಗಳು ಅವರು ನಮ್ಮ ಜೊತೆ ಅಲ್ಲಿ ಏನು ಅಂತ್ಯ ಸಂಸ್ಕಾರ ಆದಾಗ 9 ವರ್ಷ ಜೊತೆ ಅಲ್ಲಿ ಪೂಜೆ ಕಾರ್ಯಗಳೆಲ್ಲ ಮಾಡ್ತಿದ್ರು. ಯಾವಾಗ ಬಾಲಣ್ಣನ ಮಕ್ಕಳು ಅವಮಾನ ಮಾಡಿದ್ರು ಅಂತೇಳಿ ಭಾರತೀಯಮ್ಮ ನಾನು ಇಲ್ಲಿ ಕಾಲಿಡಲ್ಲ ಅಂತೇಳಿ ಇದು ಮಾಡಿದ್ರು. ಸಹಜ, ಒಂದು ಕುಟುಂಬದಲ್ಲಿ ಒಂದು ಅವರು ಮೇರು ನಟಿ ಆಗಿರ್ಬೋದು, ಅದರ ನಾವು ಇಲ್ಲಿ ಮಾಡಲ್ಲ. ಅಲ್ಲಿಂದ ಸ್ವಲ್ಪ ಭಾರತೀಯಮ್ಮ ನಾವು ಅಲ್ಲೇ ಉಳಿಸ್ಕೋಬೇಕು ಅಂತ ಭಾರತೀಯಮ್ಮ ಇಲ್ಲ ನನಗೆ ಬೇಡ, ಈ ನೋವು ಅನುಭವಿಸೋದು ಬೇಡ ಅಂತೇಳಿ ಅವ್ರ ನಿರ್ಧಾರ. ಆದರೆ ಅದು ಅವ್ರ ನಿರ್ಧಾರ ಆಗಬೇಕಷ್ಟೇ. ಈ ಪುಣ್ಯಭೂಮಿ ಉಳಿಸ್ಕೊಳ್ಳೋದು ಕಡೆಗೆ ನಮ್ಮದೇ ಕರ್ತವ್ಯ. ವಿಷ್ಣುವರ್ಧನ್ ಅವರು ಮಕ್ಕಳನ್ನ ನಮ್ಮಲ್ಲೇ ನೋಡಿದ್ದು, ಅಭಿಮಾನಿಗಳಲ್ಲೇ ಅವ್ರು ನೋಡಿದ್ದು. ಅವರು ನೀವು ಇತಿಹಾಸ ತೆಗೆದು ನೋಡ್ಬೋದು. ವಿಷ್ಣುವರ್ಧನ್ ಅಂತ ಮಹಾನ್ ವ್ಯಕ್ತಿ ಅವರು, ಎಲ್ಲ ಅವರ ಮಕ್ಕಳು ಥರ. ನಾವು ಈಗ ಅವರು ನಮ್ಮ ತಂದೆ ಥರನೇ ಬೆಳಗ್ಗೆ ಎದ್ದು ನಾವು ಅವ್ರನ್ನೇ ನೋಡೋದು, ಅವ್ರ ಪುಣ್ಯ ಕಾರ್ಯ ಮಾಡ್ಕೊಂಡೆ ನಾವೆಲ್ಲ ಇದು ಮಾಡೋದು. ಅವ್ರು ಏನು ಮಾಡ್ಕೊಬೋಯ್ತಾಯಿದ್ರು, ಭಾಗಶಃ ನಮಗೆ ದೊಡ್ಡ ಶ್ರೀಮಂತಿಕೆ ಕೊಡದೇ ಇರ್ಬೋದು, ಆದರೆ ಬಡತನ ಇದ್ರೂ ಅವ್ರ ವಿಚಾರದಲ್ಲಿ ಶ್ರೀಮಂತಿಕೆ ಕೊಟ್ಟವನೇ. ಇವತ್ತು ಒಬ್ಬೊಬ್ಬ ಹುಡುಗರುಗಳು ಈ ಎಲ್ಲ ಕಾರ್ಯ ಖರ್ಚು ನಾವೇ ಹಾಕ ಮಾಡ್ತಾ ಇರೋದು. ಈ ಸಂಪೂರ್ಣ ಖರ್ಚುಗಳಿರ್ಬೋದು, ನಾಳೆ ಬೇರೆ ಹೋಗೋದೆಲ್ಲ ಎಲ್ಲ ನಮ್ಮ ಸ್ವಂತ ದುಡ್ಡು. ಯಾವ ರಾಜಕಾರಣಿ ಹತ್ರ ಹೋಗೋ ಒಂದು 5 ಪೈಸೆ ಇಸ್ಕೊಂಡಿಲ್ಲ ನಾವು ಇದುವರೆಗೂ ಅಷ್ಟೇ. ವಿಷ್ಣುವರ್ಧನ್ ಅವರು ನಮಗೆ ಬೇರೆ ನಮ್ಗೆ ಬಡತನ ಇರ್ಬೋದು, ವಿಷ್ಣುವರ್ಧನ್ ಅವರು ನಮಗೆ ಶ್ರೀಮಂತಿಕೆ ಕೊಟ್ಟವ್ರೆ. ನಾನು ಮಾಡಿದ್ದನ್ನು ಸರ್ಕಾರ ಅದೇನೋ ಗೊತ್ತಿಲ್ಲ ಸರ್, ಮೊದಲಿಂದನೂ 72ರ ಬಂದಂಥ ರಾಮಾಚಾರಿಗೆ ಎದುರು ಬಿಟ್ರು ಎಲ್ಲ. ಆ ರಾಮಾಚಾರಿ ಆ ಹೊಡೆತ ತಡೆಯೋಕ್ಕೆ ಆಗಲಿಲ್ಲ. ಇವತ್ತವರೆಗೂ ಆ ಸತ್ತು ನೆಮ್ಮದಿಯಾಗಿ ಮನಗಿರೋ ವ್ಯಕ್ತಿಗೂ ಇದು ಮಾಡ್ತಾರೆ. ಅಂದರೆ ನಾವು ಒಂದು ಹೋರಾಟ ಮಾಡಬೇಕು ಅಂದರೆ ಎಲ್ಲ ರೀತಿಯಲ್ಲಿ ಹೋರಾಟ ಮಾಡ್ಬೋದು. ಈಗ ಏನಂದರೆ ಅವರು ಮೊದಲೇ ವಿಷ್ಣುವರ್ಧನ್ ಶಾಂತಿ ಪ್ರಿಯರು, ಯಾವುದಕ್ಕೂ ಹೋಯ್ತಿರ್ಲಿಲ್ಲ. ಪಾಪ ಅವ್ರಿಗೆ ಹೊಡೆದ್ರು. ಅದೇ ಮುಳುವಾಗ್ತಿದೆ ಅಂದರೆ ಕೆಲವು ಅಭಿಮಾನಿಗಳು ಹೇಳ್ತಾರೆ ಹಂಗೂ ಆಯಿತು. ಕೆಲವು ಕಡೆ ಎಲ್ಲ ಹೋರಾಟ ಉಗ್ರ ಮಾಡೋಕ್ಕೆಲ್ಲ ಓದುವ ಸಮಯದಲ್ಲೆಲ್ಲ ಬೆಂಗಳೂರಲ್ಲ ಮಾಡಿದ್ದೀವಿ ಹೋರಾಟಗಳು. ಆಮೇಲೆ ನಾವೇ ಏನಂದರೆ ಇವತ್ತಿನ ಸರ್ಕಾರಗಳು ಏನಾಗುತ್ತೆ ಅಂದರೆ ನೋಡಿ, ದೊಡ್ಡ ಹೋರಾಟ ಮಾಡೋದು ಹೆಚ್ಚಲ್ಲ. ಈಗ ಕೋರ್ಟು ಕೇಸು ಅಂತ ಹಾಕ್ಬಿಟ್ರೆ ಪಾಪ ಇಲ್ಲಿಂದ ಬೆಂಗಳೂರಲ್ಲಿ ಕೋರ್ಟ್ಗೆ ಹೋಗ್ಬೇಕು ಅಂದರೆ ಭಾಳ ಕಷ್ಟ ಇದೆ. ರಾಯಚೂರಿಂದ ಬಂದಿರ್ತಾರೆ, ಬೀದರಿಂದ ಬಂದಿರ್ತಾರೆ, ಗುಲ್ಬರ್ಗಾದಿಂದ ಬಂದಿರ್ತಾರೆ. ಇಲ್ಲ ಅದು ನಾವು ರೆಡಿ ಇದ್ದೀವಿ, ನಾವು ಬೇಡ ಅಂತ ಅಷ್ಟೇ. ನಾವು ಉದ್ದೇಶ ಏನಂದರೆ ಅದನ್ನು ಬೆಂಗಳೂರು ವರ್ಗದಲ್ಲೇ ಮೈಸೂರು ಬೆಂಗಳೂರಿನವರೇ ನಾವು ಮಾಡ್ಕೊಳ್ಳೋವಂತ. ದೊಡ್ಡ ಮಟ್ಟದಲ್ಲಿ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಅಲ್ಲಿಂದ ಪುಣ್ಯಭೂಮಿಯಿಂದ ಒಂದು ಮಣ್ಣನ್ನು ತಂದು ಅಲ್ಲಿಂದ ಇಲ್ಲೇ ಡಾಕ್ಟರ್ ಭಾರತಿ ವಿಷ್ಣುವರ್ಧನ್ರವರ ಮುಖಾಂತರ ಮೈಸೂರಿನ ಉದ್ಬೂರು ಬಳಿ ಒಂದು ಸುಂದರವಾದ ಒಂದು ಸ್ಮಾರಕ ಮಾಡಿದ್ದಾರೆ. ನಾವು ವಿಷ್ಣುವರ್ಧನ್ ಅವರು ಇಲ್ಲೇ ಕಾಣ್ತೀವಿ, ಇದೇ ಸ್ಮಾರಕ ಅಂತ ಹೇಳಿ ಅನೌನ್ಸ್ ಮಾಡಿದ್ದಾರೆ, ಉದ್ಘಾಟನೆ ಆಗಿದೆ. ಸಾಕಷ್ಟು ಅಭಿಮಾನಿಗಳಿಗೆ ಬರ್ತಾ ಇದ್ದಾರೆ ರಾಜ್ಯದ ಮೂಲೆಗಳಿಂದ. ಮತ್ತೇನಿದು ಹೋರಾಟ? ಇದು ಸ್ಮಾರಕ ಅನ್ನೋ ವಿಚಾರ ನೋಡಿ, ಸ್ಮಾರಕ ಇಡೀ ದೇಶದಲ್ಲಿ ಎಲ್ಲಿ ಬೇಕಾದ್ರೂ ಮಾಡ್ಬೋದು ಸ್ಮಾರಕ. ಆದರೆ ಅಂತ್ಯ ಸಂಸ್ಕಾರ ಮಾಡಿರೋ ಜಾಗನ ಎಲ್ಲ ಕಡೆ ಎತ್ಕೋಕ್ಕಾಗಲ್ಲ. ಮಣ್ಣು ತಗೊಬಂದ್ಬಿಟ್ಟ ತಕ್ಷಣ ಅದು ಇದಾಗಲ್ಲ. ಏನು ಅಂತ್ಯ ಸಂಸ್ಕಾರ ಮಾಡ್ತಾರೆ ಅದೇ ಪುಣ್ಯವಾದ ಸ್ಥಳ, ಅದು ಪುಣ್ಯವಾದ ಸ್ಥಳ ಅದೇ. ಈಗ ಅವತ್ತು ಒಂದಿನ ಸರ್ಕಾರ ಭಾರತೀಯವರು ದಿನ ವಿಧಾನಸೌಧದಲ್ಲಿ ಅಲಿಯೋದು ನೋಡ್ಬಿಟ್ಟು ಒಂದು ಮುಖ್ಯಮಂತ್ರಿ ಮೈಸೂರಿನವರೇ ಆಗಿರೋದ್ರಿಂದ ಅವರು ವಿಶೇಷ ಕಾಳಜಿ ವಹಿಸಿ ಒಂದು 5 ಎಕರೆ ಕೊಟ್ಟಿದ್ದಾರೆ. ನಾವು ಈಗ ಸಿದ್ದರಾಮಯ್ಯನವ್ರನ್ನ ಈ ವಿಚಾರದಲ್ಲಿ ಅಭಿನಂದನೆ ಸಲ್ಲಿಸ್ತೀವಿ. ಏಕೆಂದರೆ
ಆ ಕ್ಷಣದಲ್ಲಿ ನಮಗೂ ಬೇಕಾಗಿತ್ತು. ಅದೇ ನೋಡಿ, ನಾವು ಯಾರು ಕೇಳಿದವರಲ್ಲ, ನಾವು ಎಂದೂ ಕೇಳಿದವರಲ್ಲ, ಆದರೆ ಕೊಟ್ಟಿರೋದನ್ನು ಕೊಡಿ ಅಂತ ಕೇಳ್ತಾ ಇದ್ದೀವಿ ಅಷ್ಟೇ, ಕೊಡಲ್ಲ. ನೀವು ಕಳೆದ 3 ತಿಂಗಳ ಹಿಂದೆ ನಮ್ಮದು ಬರೀ ಈ ಥರ ಹಿಂದೆ ಫೋಟೋಗಳಿತ್ತು, ಇವೆಲ್ಲ ಹಿಂದೆ ಹಾಕಿದ್ವು, ಎಲ್ಲ ಕಿತ್ತೆಸಿದ್ರು. ಆವಾಗ ಇಮಿಡಿಯೇಟ್ ಅಲ್ಲಿದ್ದಂಥ ಅಭಿಮಾನಿಗಳು ಓಡೋಗಿ DC ಅವರಿಗೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ತಿರ್ಗಿ ಹಾಕ್ಸಿದ್ವು ಹೋಗಿ. ನೋಡಿ, ಈಗ ಅದು ಕೋರ್ಟಲ್ಲಿದೆ, ಕೋರ್ಟಲ್ಲಿದ್ದ ಮೇಲೆ ಯಾರ ವಿರುದ್ಧ ಕೋರ್ಟು? ನಮ್ಮ ಮೇಲೆಲ್ಲ ಕೊಟ್ಟಿರೋದು ಅವರ ಯಾರೋ ಅವ್ರ ಕುಟುಂಬದ ಮೇಲೆ ಕೊಟ್ಟಿರೋದು ಯಾರು? ಬಾಲಣ್ಣನ ಕುಟುಂಬಕ್ಕೆ ಸರ್ಕಾರ ಬಾಲಣ್ಣವ್ರಿಗೆ ಕೊಡ್ತದೆ, 20 ಎಕರೆ ಜಾಗ ಕೊಡ್ತದೆ. ಆ 20 ಎಕರೆ ಜಾಗದಲ್ಲಿ ಅವರ ಇಬ್ಬರು ಗಂಡು ಮಕ್ಕಳು, ಒಂದು ಹೆಣ್ಮಕ್ಳೇನೋ, ಅದ್ರಲ್ಲಿ 10 ಎಕರೆ ಒಬ್ಬ ಮಾರ್ಕ ತಿನ್ಬಿಟ್ಟಿದ್ದಾನೆ. ಅವ್ರಿಗೆ ಗೊತ್ತಿಲ್ಲ ನನಗೆ. ಕೋರ್ಟ್ ವ್ಯಾಜ್ಯ ಇರೋದು ಅವ್ರಿಗೆ, ನಮಗಲ್ಲ. ನಮಗೆ ಕೊಟ್ಟಿದ್ದಾರೆ, ನಾವು ಹೋಗೋ ಹಕ್ಕು ನಮಗಿದೆ. ಏನು ಕನ್ನಡ ಚಿತ್ರರಂಗದ ಚೇಂಬರ್ಸ್ ಆಫ್ ಕಾಮರ್ಸ್ ಏನಿದೆ, ಕನ್ನಡ ಚಿತ್ರಮಂಡಳಿ, ಅಲ್ಲಿ ವಿಷ್ಣುವರ್ಧನ್ ಫೋಟೋ ಕಾಣೆಯಾಗಿದೆ ಅನ್ನೋ ಮಾತು ಏನಿದು? ಕಾಣೆಯಾಗಿದೆಯಲ್ಲ ಸರ್, ಅವ್ರಿಗೆ ಹಾಕೋಕ್ಕೆ ಗಂಡಸ್ತನ ಇಲ್ಲ ಅವ್ರಿಗೆ. ಸರ್, ನೀವು ಕೇಳ್ತಿದ್ದೀರಿ, ಇಲ್ಲಿ ನಾವು 5-6 ವರ್ಷದಿಂದ ಹೋಗಿ ಚೇಂಬರ್ ಹತ್ರ ಧರಣಿ ಮಾಡಿ ಆ ಒಂದು ಪ್ರತಿಮೆ ತಗೋಗಿ ನಮ್ಮದು ಒಂದು ಮಡಿಗೆ ಅಂತೇಳಿ ಪ್ರತಿಮೆನ ನಾವೇ ತಗೋಕೊಟ್ಟು ಅವ್ರಿಗೆ ಗತಿಲ್ದೇ ಇರೋರು ಒಂದು ಪ್ರತಿಮೆನೂ ತಗೋಕೊಟ್ಟು ಹಾಕಲಿಲ್ಲ. ಒಂದು ಪ್ರತಿಮೆ ಕೊಟ್ಟವು, ಒಂದು ಫೋಟೋ ಹಾಕಿದ್ವು, ನಿರಂತರವಾಗಿ ನಾವು ಹೋರಾಟ ಮಾಡ್ಕೊಂಡ್ಬಂದ್ವು ಸರ್. ಏನಿಲ್ಲ, ಅದೇನೋ ಮೊದಲಿಂದನೂ ಫಿಲಿಮ್ ಚೇಂಬರ್ ಅಂದರೆ ಅದು ಏನೋ ಹಿಂದೆ ನಕಲಿ ಹೋರಾಟಗಾರರು ಇದ್ದರು, ಕನ್ನಡ ಹೋರಾಟ ಎಲ್ರಿಗೂ ಹೇಳಲ್ಲ, ಹಿಂದೆ ಇದ್ದಂಥ ಕೆಲವು ನಕಲಿ ಹೋರಾಟಗಾರರುಗಳು ಆ ವಿಷ್ಣುವರ್ಧನ್ ರಾತ್ರಿ ಹೀರೋ ಆದ ನಂತರ ಅದನ್ನು ಅರ್ಗಿಸ್ಕೊಳ್ಳೋ ಶಕ್ತಿ ಒಂದು ನಮ್ಮ ಗಾಂಧಿನಗರಕ್ಕೆ ಇರಲಿಲ್ಲ. ಅದು ಅಂಥ ಒಬ್ಬ ಸುಂದರ ನಟ ರಾಮಾಚಾರಿ ಅಂದರೆ ನೋಡಿದ್ರಲ್ಲ, ಅದು ಇವತ್ತಿಗೂ ರೋಮಾಂಚನ ಆಗ್ತದೆ. ಅದನ್ನು ಅರ್ಗಿಸ್ಕೊಳ್ಳೋಕ್ಕೆ ಆಗದೆ ನಿರಂತರ ಕಿರುಕುಳ ಕೊಟ್ಟರು ಈ ಗಳಿಗೆವರೆಗೂ. ಈಗ ಮೊನ್ನೆ ಯಾರೋ ನನಗೆ ಹೇಳ್ತಾಯಿದ್ರು, ಇದು ಹಿಂಗೆ ಮಾತಾಡ್ತಾಯಿದ್ರು. ಏನಕ್ಕಂತ ಅಂದರು, ನಾವು ಧರ್ಮಕ್ಕೆ ಕೇಳ್ತಾ ಇಲ್ಲ, ನಿನ್ನ ಮನೆ ಜಾಗಕ್ಕೆ ಬರ್ತಾ ಇಲ್ಲ, ಕೊಟ್ಟಿರೋದು ಕೇಳ್ತಾ ಇದ್ದೀವಿ ಅಷ್ಟೇ. ಅಪರಾಧ ಅದನ್ನೇ ಹೇಳೋದು. ಕೋರ್ಟಲ್ಲಿ ಕೇಸ್ ನಡೀತಾ ಇದ್ರು, ಅವರು ಎಲ್ಲ ತೆಗೆದ್ರು. ಇನ್ನೊಂದು ನಮಗೆ ಒಂದು ಸ್ವಲ್ಪ ಹಿನ್ನಡೆ ಏನಾಯ್ತಪ್ಪ ಅಂದರೆ, ಭಾರತೀಯಮ್ಮ ಅವತ್ತೊಂದು ಕೋರ್ಟ್ಗೆ ಬರಲಿಲ್ಲ. ಏನಕ್ಕೆ ಬರಲಿಲ್ಲ ಅಂದರೆ, ನಮಗೆ ಅವರು ಸರ್ಕಾರಿ ವಕೀಲರನ್ನು ಕರೆಸಿದ್ರು. ಏನು ಇದು ಕೇಸು ಇಲ್ಲ, ನಾವು ಈಗ ಎಂಟ್ರಿ ಇತ್ತು ನಮ್ಮದು, ಅವರು ಭಾರತೀಯವರು ಇಲ್ಲ ನಮಗೆ ಮೈಸೂರಲ್ಲಿ ಕೊಟ್ಟವ್ರು ಅಂದ್ಬಿಟ್ರು. ಸಂಚಾರ ಮಾಡುತ್ತೆ, ಯಾವ ಥರ ಜಾಗೃತಿ ಮೂಡಿಸ್ತೀರಾ? ವಿಷ್ಣುವರ್ಧನ್ ಅಭಿಮಾನಿಗಳು ಯಾವ ರೀತಿ ಬಡಿದು ಎಬ್ಬಿಸ್ತೀರಾ ಅಂತ? ಇವತ್ತು 13ನೇ ತಾರೀಕು ರಥಯಾತ್ರೆ ನಂಜನಗೂಡು ಮಾರ್ಗ ಹೋಗುತ್ತೆ. ಸುಮಾರು 50ರಿಂದ 60 ಹಳ್ಳಿಗಳು ಇದಾಗುತ್ತೆ. ಮೊದಲು ಬಂಡಿಪಾಳ್ಯ ಹೋಗಿ 50ರಿಂದ 60 ಹಳ್ಳಿಗಳು, ಅಂಬೇಡ್ಕರ್ ಸರ್ಕಲ್ಲು, ಗೀತಾ ಮೆಡಿಕಲ್ಸು, ಚಾಮರಾಪುರ ಉಂಡಿ, ಈ ಥರ ಒಂದಷ್ಟು ಊರುಗಳು. ಇಲ್ಲ, ಬರೀ ಮೈಸೂರು ಜಿಲ್ಲೆ ವ್ಯಾಪ್ತಿ ಇದು. ನಾವು ಮಾಡಿರೋದು ಮೈಸೂರು ನಗರ ಘಟಕ, ಮೈಸೂರು ಜಿಲ್ಲೆಯಾದ್ಯಂತ. ಇಲ್ಲ, ನಾವು ಬರೀ ರ್ಯಾಲಿ 16 ಸಂಜೆ ಮುಗೀತದೆ, 17ಕ್ಕೆ ಟ್ರೈನಲ್ಲಿ ಹೋಗ್ತೀವಿ ನಾವೆಲ್ಲ. ಅಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಇಡೀ ರಾಜ್ಯಾದ್ಯಂತ ಅಭಿಮಾನಿಗಳು ಬರ್ತಾ ಇದ್ದಾರೆ. ನಾವು ಅಲ್ಲಿ ಹೋಗಿ ದಂಡೆ ಕುಂತ್ಕೊತೀವಿ ಬೆಳಗ್ಗೆ ಸಂಜೆವರೆಗೂ. ನ್ಯಾಯ ಸಿಗಲಿ ಅಂತ ಕೇಳ್ತಾ ಇದ್ದೀವಿ. ಸಿಗಲಿಲ್ಲ ಅಂದರೆ ಮತ್ತೆ ಇನ್ನೊಂದು ಹೋರಾಟ ಇದ್ದೇ ಇರ್ತದೆ. ಹೋರಾಟ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ನಮ್ಗೆ ಸಂವಿಧಾನ ಕೊಟ್ಟಿರೋದು ಹೋರಾಟ, ಸಂವಿಧಾನಬದ್ಧ ಹಕ್ಕು. ಮತ್ತೆ ಮಾಡ್ತೀವಿ. ಆಗಲಿಲ್ಲ ಅಂದರೆ ಜನಗಳ ಮುಂದೆ ಹೋಗ್ತೀವಿ, ಈ ಥರ ಮತ್ತೆ ಯಾತ್ರೆಗಳು ಮಾಡ್ತೀವಿ. ಈಗ ಹೋರಾಟಕ್ಕೆ ಕೇಳ್ತಾ ಇದ್ದೀವಿ, ಅನ್ಯಾಯ ಆಯಿತು ಅಂತ ಹೇಳ್ಕೊಬತ್ತೀವಿ. ನೋಡಿ, ಇಷ್ಟೆಲ್ಲ ಕೇಳಿದ್ರು ಕೊಡ್ತಾ ಇಲ್ಲ ಅಂತ. ಆ ಊರಲ್ಲಿ ಒಂದೊಂದು ದಿವಸ ಉಪವಾಸ ಸತ್ಯಾಗ್ರಹ ಮಾಡೋದ ಬಿಡಿ. ಎಲ್ಲಿಗ ನಂಜನಗೂಡು ಇಲ್ಲ, ಆ ಥರ ಏನು ಇನ್ನೂ ಇಲ್ಲ, ಆ ಥರ ಏನು ಇದಲ್ಲ. ಇದು ನಮಗೆ ಪರ್ಮಿಷನ್ ಆಗಿರೋದು ಓನ್ಲಿ ಗೌರವಯುತವಾಗಿ ಬೆಳಗ್ಗೆಯಿಂದ ಸಂಜೆವರೆಗೂ ಮೈಸೂರು ಘಟಕದ ವತಿಯಿಂದ ಏನು ಈ ಹೋರಾಟ ಹಮ್ಮಿಕೊಂಡಿದ್ದೀವಿ, ಎಲ್ಲ ಮೈಸೂರು ಜಿಲ್ಲಾದ್ಯಂತ ಎಲ್ಲ ಅಭಿಮಾನಿಗಳನ್ನು ಒಗ್ಗೂಡಿಸಿ ಈ ಪ್ರತಿಭಟನೆ ಕರ್ಕೊಂಡು ಹೋಗಬೇಕು ಅನ್ನೋ ಒಂದು ಉದ್ದೇಶದಿಂದ ರಥಯಾತ್ರೆನ ಹಮ್ಮಿಕೊಂಡಿದ್ದೀವಿ. ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳ ಸಂಘಗಳ ಒಕ್ಕೂಟದಿಂದ ಡಿಸೆಂಬರ್ 17ನೇ ತಾರೀಕು ಫ್ರೀಡಮ್ ಪಾರ್ಕಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಸುಮಾರು 50,000 ಜನ ಸೇರ್ತಾರೆ ಅನ್ನೋ ಒಂದು ಅಂದಾಜಿದೆ. ಪ್ರಾಣ ಬೇಕಾದ್ರೆ ಕೊಡ್ತೀವಿ, ಪುಣ್ಯಭೂಮಿ ಬಿಡೋದಿಲ್ಲ ಅನ್ನೋ ಒಂದು ಸಂದೇಶದಿಂದ ಹೋಗಿ ಹೋರಾಟ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದಿಷ್ಟು ಮೈಸೂರಿನ ವಿಷ್ಣುವರ್ಧನ್ ಅವರ ಅಭಿಮಾನಿಗಳ ಮಾತು. ಈಗ ಜಾಥಾ ಹೋರಾಟ ಹೊರಡುತ್ತೆ. ಮೈಸೂರು ಜಿಲ್ಲೆಯಿಂದ ಜೊತೆಗೆ ರಾಜ್ಯದ ವಿವಿಧ ಭಾಗಗಳಿಂದ ಸುಮಾರು 50,000ಕ್ಕೂ ಹೆಚ್ಚು ಅಭಿಮಾನಿಗಳು ಒಂದು ಕಡೆ ಗ್ಯಾದರ್ ಆಗ್ತೀವಿ. ಬೆಂಗಳೂರಿನ ಸ್ವತಂತ್ರ ಉದ್ಯಾನವನ ಏನಿದೆ, ಇಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡಿ ಸರ್ಕಾರಕ್ಕೆ ಒಂದು ಹೊಸ ಸಂದೇಶವನ್ನು ಕೊಡ್ತಕ್ಕಂಥ ಕೆಲಸ ಆಗ್ತದೆ. ಬೆಂಗಳೂರಿನಲ್ಲಿ ಏನು ವಿಷ್ಣುರವರ ಒಂದು ಪುಣ್ಯಭೂಮಿ ಇದೆ, ಆ ಪುಣ್ಯಭೂಮಿಯಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಲಿಕ್ಕೆ ಅಭಿಮಾನಿಗಳಿಗೆ ತೊಂದರೆಯನ್ನು ಕೊಡಬಾರ್ದು, ಅವಕಾಶವನ್ನು ಕೊಡಬೇಕು ಅಂತೇಳಿ ಒಂದು ಡಿಮಾಂಡ್ ಮಾಡ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನಾಗರಾಜು ಜೊತೆ ರಾಘವೇಂದ್ರ, ಗುಡ್ ನ್ಯೂಸ್ ಕನ್ನಡ, ಮೈಸೂರು. ಇದು ಮಾನವೀಯ ಸಂದೇಶದ ಜನವಾಹಿನಿ.